ಧೂಳ್ಖೇಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸುರೇಶಗೌಡ ಪಾಟೀಲ ಆಯ್ಕೆ. ಧೂಳ್ಖೇಡ ಚಡಚಣ ತಾಲೂಕಿನ ಧೂಳ್ಖೇಡ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆದು ಸುರೇಶಗೌಡ ಪಾಟೀಲ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಲಕ್ಷ್ಮಣ ಬೈರಗೊಂಡ ಅವಿರೋಧ ಆಯ್ಕೆಯಾದರು. ಇಲ್ಲ, ನಮ್ಮ ಸೊಸೈಟಿ ಎಲೆಕ್ಷನ್ ಎಲ್ಲರ ಸಹಮತದಿಂದ ಅವಿರೋಧವಾಗಿ ಇವತ್ತಿನ ದಿವಸ ಆಯ್ಕೆಯಾಗಿದೆ. ಎಲ್ಲ ಡೈರೆಕ್ಟರ್ದು ಅವಿರೋಧ ಆಯಿತು, ಅಧ್ಯಕ್ಷ ಉಪಾಧ್ಯಕ್ಷರದು ಅವಿರೋಧವಾಗಿ ಆಯ್ಕೆಯಾಗಿದೆ. ಹೊಸದಾಗಿ ಎಷ್ಟು ಸದಸ್ಯರನ್ನು ತೆಗೆದುಕೊಂಡಿದ್ದೀರಿ ನೀವು? ಹೊಸದಾಗಿ 3 ಜನರನ್ನು ಚೇಂಜ್ ಮಾಡಿದ್ದೇವೆ ಅಷ್ಟೇ. ಒಬ್ಬರ ಜಾಗಿ ಮತ್ತೊಬ್ರು ಮಾಡಿದೆವು. ಉಳಿದವರು ಮೊದಲಿನ ಬೌಡಿನೇ ನಾವು ಕಂಟಿನ್ಯೂ ಮುಂದೆ ಮಾಡಿದೆವು. 1987ರಿಂದ ಇಲ್ಲಿವರೆಗೂ ನಮ್ಮ ಸೊಸೈಟಿ ಒಳಗೆ ಇಲೆಕ್ಷನ್ ಅನ್ನೋಂಥದ್ದು ಇಲ್ಲ. ಅಂದಿನ ಹಿಡಿದು ಇಂದಿನ ತನಕ ವಿರೋಧವಾಗಿಯೇ ಆಯ್ಕೆ ಮಾಡ್ಕೋತು ಇವತ್ತಿನ ದಿನ ನಮ್ಮ ಸೊಸೈಟಿ ಒಂದು ಒಳ್ಳೆಯ ಹಂತಕ್ಕೆ ತಲುಪಿದೆ. ಇನ್ನು ಇದಕ್ಕಿಂತ ಎಲ್ಲ ನಮ್ಮ ಡೈರೆಕ್ಟರ್ ಸಹಕಾರದಿಂದ ಇದಕ್ಕಿಂತ ಹೆಚ್ಚಿಗೆ ಬೆಳೆಸಲಿಕ್ಕೆ ಪ್ರಯತ್ನ ನಾವು ಮುಂದೆ ಮಾಡ್ತೇವೆ. ಯಾರು ಚುನಾವಣೆ ಆಗಲ್ಲ ಗೌಡ್ರಿ? ಇಲ್ಲಿ ಚುನಾವಣೆ ಆಗಲ್ಲ. ಯಾಕೆ ಆಗಂಗಿಲ್ಲ? ಅದೇನು ಅರ್ಥ ಇಲ್ಲ, ಊರಲ್ಲಿ ಎಲ್ಲ ರೈತರು ಹೊಂದಾಣಿಕೆ, ಆಮೇಲೆ ಎಲ್ಲರ ಸಹಕಾರದಿಂದ ನಮ್ಮಲ್ಲಿ ಚುನಾವಣೆನೇ ಆಗಲ್ಲ. ಚುನಾವಣೆ ಆಗಿಲ್ಲ, ಇಲ್ಲಿವರೆಗಂಕೂ ಆಗಿಲ್ಲ. ಇನ್ನು ಮುಂದೆ ನಮ್ಮ ಮುಂದಿನ ಪೀಳಿಗೆಗೂ ಗೊತ್ತಾಗಲ್ಲ. ಈಗ ಸದ್ಯ ನಮ್ಮ ಇಲ್ಲಿ ತನ 87ರಿಂದ 35-36 ವರ್ಷ ಐತಿ. ಇವತ್ತಿಗೆ ಯಾರು ಇಲೆಕ್ಷನ್ಗೆ ಗೋಜಿಗೆ ಯಾರು ಹೋಗಿಲ್ಲ, ಇಲೆಕ್ಷನ್ ಮಾಡೇ ಇಲ್ಲ. ನಿಮ್ಮ ಪ್ರಾಥಮಿಕ ಸಂಘದ ವತಿಯಿಂದ ಸೊಸೈಟಿಯಿಂದ ಏನೇನು ರೈತರಿಗೆ ಸಹಾಯ ಮಾಡ್ತೀರಿ ನೀವು? ನಾವು ಹೋದ ಸಲ ಜನರಲ್ ಬಾಡಿ ಒಳಗೆ ಹೇಳಿದ್ದೆವು, ನಾವು ರೈತರಿಗೆ ಗೊಬ್ಬರ ವ್ಯವಸ್ಥೆ ಮಾಡ್ತಂತ ಹೇಳಿದೆವು. ಆಮ್ಯಾಗ ಲಿಕ್ವಿಡ್ ಗೊಬ್ಬರದ ವ್ಯವಸ್ಥೆ ಮಾಡ್ತಂತ ಹೇಳಿದೆವು. ಇನ್ನು ಮುಂದಿನ ದಿನಮಾನದಲ್ಲಿ ದ್ರಾಕ್ಷಿ ಬೆಳೆಯುವಂಥ ಬೆಳೆಗಾರರಿಗೆ ಔಷಧ ಸಹಿತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಅಪೇಕ್ಷೆ ಅದ. ಆ ಪ್ರಕಾರ ನಾವು ರೈತರಿಗೆ ಒಳ್ಳೆಯ ಗೊಬ್ಬರ, ಅಂದರೆ ರೈತರು ಎಲ್ಲಿ ಮೋಸ ಹೋಗಬಾರ್ದು ಅಂತ ಕಂಪ್ನಿಯಿಂದ ಡೈರೆಕ್ಟ್ ನಾವು ಗೊಬ್ಬರ ತರಿಸಿ ನಾವು ಸೊಸೈಟಿಯಿಂದ ಎಲ್ಲ ರೈತರಿಗೆ ವಿತರಣೆ ಮಾಡ್ಲಿಕ್ಕೆ ನಾವೆಲ್ಲ ಥರದ ತಯಾರಿ ಮಾಡ್ತೀವಿ. ಎಷ್ಟು ವರ್ಷಗಳಿಂದ ಸೊಸೈಟಿ ಚಾಲೂ ಇದೆ? ಇವು 35 ವರ್ಷ ಆಯ್ತು. 30 ವರ್ಷಗಳಿಂದ ಎಷ್ಟು ನೀವು ಲಾಭ ಪಡೆದಿದ್ದೀರಿ ನೋಡ್ರಿ? ಇವತ್ತಿನ ದಿವಸ ನಿವ್ವಳ ಲಾಭ ಅಂದ್ರೆ 5-6 ಲಕ್ಷ ರೂಪಾಯಿ ವರ್ಷಿಗೆ ಅನ್ನೋದ ಲಾಭ ಅದ. ಇನ್ನು ನಮ್ಮ ಲಾಭದಾಗ ಬಂದುದ್ರಾಗ ನಾವೊಂದು ಇದೊಂದು ಬಿಲ್ಡಿಂಗ್ ನಮ್ಮ ಸ್ವಂತ ರೊಕ್ಕಿನಿಂದ ಕಟ್ಟಿದೆವು. ಈ DCC ಬ್ಯಾಂಕ್ ಬಿಲ್ಡಿಂಗ ಮತ್ತು ನಮ್ಮ ಆಫೀಸ್ ಬಿಲ್ಡಿಂಗು, ಗೋಡವಾನ್ ರಿಪೇರಿ ಇದೆಲ್ಲ ಮಾಡಿಸಿನೂ ಇವತ್ತಿನ ದಿನ ನಾವು ನಿವ್ವಳ ಲಾಭದಾಗೆ ನಮ್ಮ ಸೊಸೈಟಿ ನಡೆದ. ಅದಕ್ಕೆ ಎಲ್ಲ ರೈತರ ಸಹಕಾರ ನಮಗೆ ಭಾಳ. DCC ಬ್ಯಾಂಕ್ ಅಧ್ಯಕ್ಷ ಕಳಿಸ್ಬೋದಾಗಿತ್ತಲ್ಲ ನೀವು ಈಗ ಚುನಾವಣೆಗೆ ಏನು ಕರ್ಸಂಗಿಲ್ಲ. ನಡೋದಕ್ಕೆ ಜನರಲ್ ಬಾಡಿ ಒಳಗೆ ಮತ್ತೆ ಯಾವಾಗಾದ್ರೂ ಒಂದು ಟೈಮ್ದಾಗ. ಇವತ್ತಿನ ದಿನ ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು ಕರ್ನಾಟಕ ಜನ ಸರ್ಕಾರದಾಗ ಮಂತ್ರಿಗಳು ಇರೋದ್ರಿಂದ ಅವರಿಗೆ ಸಮಯ ಸಿಗುವುದಿಲ್ಲ. ಅದಾದ ಕಾರಣ ನಮ್ಗೆ ಇವತ್ತು ಕರ್ಸಕ್ಕಾಗಿಲ್ಲ. ಮುಂದಿನ ನಿರ್ಮಾಣಗಳಲ್ಲಿ ಅವ್ರಿಗೆ ಕರೆಸಿ ನಾವು ಮತ್ತೊಂದು ಸಭೆ ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಗೌಡ ಪಾಟೀಲ್.